ಅರ್ಜೆಂಟ್ ಕೆಲಸದ ಸಲುವಾಗಿ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ನರಸೀಪುರ ಗ್ರಾಮ ಪಂಚಾಯತಿಯ ಕಾರ್ಯಾಲಯಕ್ಕೆ ಬಂದು ಪಿಡಿಒನ ಮೀಟ್ ಆಗಬೇಕು ಅಂತ ನೀವೇನಾದರೂ ಅನ್ಕೊಂಡಿದ್ರೆ ನಿಮಗೆ ಎದುರಾಗುವುದು ಈ ಖಾಲಿ ಕುರ್ಚಿ. ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಹಲವಾರು ಸಮಸ್ಯೆಗಳನ್ನು ಹೊತ್ತುಕೊಂಡು ಪಿಡಿಒನ ಮೀಟ್ ಆಗಬೇಕು ಅಂತ ಬರುವ ಹಲವಾರು ವೃದ್ಧರು ಹಾಗೂ ಜನರಿಗೆ ಎದುರಾಗುವುದೇ ಈ ಖಾಲಿ ಕುರ್ಚಿ. ಅರೆ ಇದು ಒಂದು ದಿನದ ಸಮಸ್ಯೆಯಾ ಅಂತ ಪ್ರಶ್ನೆ ಮಾಡಿ ಕೇಳಿದ್ರೆ ದಿನಾನು ಹೀಗೆ 11 ಗಂಟೆ ಆದ್ರೂ ಪಿಡಿಒ ನಾಪತ್ತೆ ಅಂತಾರೆ ಇಲ್ಲಿಯ ಜನರು. ನೋಡಿ ಸರ್, ನಾವು ಬಂದಾಗೆಲ್ಲ ಪಿಡಿಒ ಸಿಗೋದೇ ಇಲ್ಲ. ನಾವು ಬಂದಾಗೆಲ್ಲ ಫೋನ್ ಮಾಡಿದ್ರೆ ಇಲ್ಲಿಗೆ ಅಲ್ಲವ್ರೆ ಇರ್ತಾರೆ. ನಾವು ಯಾವಾಗ ಬಂದು ನಮ್ಮ ಕೆಲಸ ಆಗಲ್ಲ. ಏನು ಮಾಡೋಣ ನೋಡಿ, ಇವತ್ತು ಬಂದಿದ್ದೀವಿ ನೋಡಿ, ಇಷ್ಟೊಂದು ಗೊತ್ತಿಲ್ಲ. ನಾವು ಕೂಲಿ ಮಾಡೋದು ಏನು ಮಾಡೋಣ ಸರ್? ಇವಾಗ ಬೆಳಗ್ಗೆ 11:30 ಆಗಿದೆ, ಇದುವರೆಗೂ ಪಿಡಿಒ ಬಂದಿಲ್ವಾ? ಇಲ್ಲ, ಬಂದಿಲ್ಲ ಸರ್. ಬಂದಿಲ್ಲ. ನೀವು ಪಿಡಿಒ ಮಕ್ಕನೇ ನೋಡಿಲ್ವಾ? ನೋಡಿಲ್ಲ ಸರ್, ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ. ಇವರಂತೂ ಪಿಡಿಒ ಮುಖವನ್ನೇ ನೋಡಿಲ್ವಂತೆ. ಆದ್ರೆ ನಾವು ತೋರಿಸ್ತೀವಿ ನೋಡಿ. ಇವರೇ ಪಿಡಿಒ ಉಮಾಶಂಕರ್. ಗಂಟೆ 11 ಆದ್ರೂ ಆಫೀಸ್ನಲ್ಲಿ ಇಲ್ಲದೆ ಅದು ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ. ಈಗ 11:30 ಆಗೈತೆ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೆಸರು ಮಾತ್ರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು. 11:30 ಆದರೂ ಬರಲ್ಲ. ಯಾವುದೇ ಅಭಿವೃದ್ಧಿ ಕೆಲಸಕ್ಕೂ ಇವರು ಬರಲ್ಲ. ಫಸ್ಟು ಯಾವಾಗ ಕೇಳಿದ್ರು ಮೀಟಿಂಗು, ತಾಲೂಕ್ ಪಂಚಾಯತ್ ಮೀಟಿಂಗು, ಜಿಲ್ಲಾ ಪಂಚಾಯತಿ ಮೀಟಿಂಗು ಇವೇ ಹೇಳ್ತಾರೆ. ಇವ್ರ ಅಭಿವೃದ್ಧಿ ಇದ್ದರೆ ಮಾತ್ರ 9:00 ಮಾತ್ರ ಬರ್ತಾರೆ. ಇವರು ಅವೇನು ಇಲ್ಲ ಅಂದರೆ 11:30 ಆದರೂ ಇಲ್ಲ, 12 ಗಂಟೆ ಆದರೂ ಇಲ್ಲ. ಇವ್ರು ಏನಾದರೂ ಪಂಚಾಯತಿಲಿ ಇವ್ರವ್ ಕೆಲಸ ಇದ್ದರೆ ಮಾತ್ರ 4:15 5 ಗಂಟೆಗೆ ಬಂದು ಮುಗಿಸ್ಕೊಂಡು ಹೋಗ್ತಾರೆ. ಅಷ್ಟು ಬಿಟ್ಟರೆ ಇಲ್ಲಿ ಇನ್ನೇನು ಕೆಲಸ ಮಾಡಲ್ಲ ಇವರು ಅಧಿಕಾರಿಗಳು. ಜನಸಾಮಾನ್ಯರಿಗೆ ಸ್ಪಂದಿಸ್ತಾರ? ಕೈಗೆ ಸಿಗಲ್ಲ ಅವರು. ಯಾವಾಗ ಸ್ಪಂದಿಸ್ತಾರೆ? ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ. ಸರ್ಕಾರಿ ಫೋನ್ ನಂಬರ್ಗೆ ಮಾಡಿದ್ರು ಇಲ್ಲ, ಪರ್ಸ್ನಲ್ ಫೋನ್ ನಂಬರ್ಗೆ ಮಾಡಿದ್ರು ಅವರು ರೆಸ್ಪಾನ್ಸ್ ಮಾಡೋದೇ ಇಲ್ಲ. ಸುಮ್ಮನೆ ಇವರು ಅಭಿವೃದ್ಧಿ ಅಧಿಕಾರಿಗಳು ಅಂತ ಬೋರ್ಡ್ ಮಾತ್ರ ದೊಡ್ಡಾಗಿ ಹಾಕೊಂಡವ್ರೆ. ಅಷ್ಟು ಬಿಟ್ಟರೆ ಇವ್ರದ್ದು ಏನು ಕೆಲಸ ಇಲ್ಲ ಅಭಿವೃದ್ಧಿ. ಇವ್ರ ಅಭಿವೃದ್ಧಿ ಬಿಟ್ಟರೆ ಪಂಚಾಯತಿ ಅಭಿವೃದ್ಧಿ ಒಂದೂ ಇಲ್ಲ. ಇವರು ಮೊನ್ನೆ MLA ಬಂದಿದ್ದ ದಿವಸ ಮಾತ್ರ 9:00ವರೆಗೆ ಬಂದು ಕೆಲಸ ಮಾಡವ್ರೆ. MLA ಯಾರೂ ಇಲ್ಲ ಅಂದರೆ ಇವರು ಬರೋದೇ ಇಲ್ಲ. ಸರ್ಕಾರದ ಕೆಲಸದ ಸಮಯದ ಅವಧಿಯಲ್ಲಿ ಅಧಿಕಾರಿಗಳು ನಾಪತ್ತೆಯಾಗಿರೋದು ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ. ಅದರಲ್ಲೂ ನೆಲಮಂಗಲ ತಾಲೂಕಿನಲ್ಲಿ ಪಿಡಿಒಗಳು ಆಡಿದ್ದೇ ಆಟ. ಜನರ ಕೈಗೆ ಸಿಗೋದಿಲ್ಲ, ಸರಿಯಾದ ಸಮಯದಲ್ಲಿ ಆಫೀಸ್ನಲ್ಲಿ ಇರೋದೇ ಇಲ್ಲ. ನರಸೀಪುರ ಗ್ರಾಮದ ಪಿಡಿಒ ಉಮಾಶಂಕರ್ ಅವರು ಸರಿಯಾದ ಸಮಯಕ್ಕೆ ಕಚೇರಿಯಲ್ಲಿ ಇರೋದೇ ಇಲ್ಲ ಅನ್ನೋದು ಜನರ ಕಂಪ್ಲೇಂಟ್. ಫೋನ್ ಮೂಲಕನಾದ್ರೂ ಸಂಪರ್ಕ ಮಾಡೋಣ ಅಂದ್ರೆ ಎಷ್ಟೇ ಫೋನ್ ಮಾಡಿದ್ರು ರಿಸೀವ್ ಮಾಡೋದಿಲ್ಲ ಈ ಉಮಾಶಂಕರ್. ಪಿಡಿಒ ಅಂತೂ ಸರಿಯಾದ ಸಮಯಕ್ಕೆ ಆಫೀಸಿಗೆ ಬರೋದೇ ಇಲ್ಲ. ಇದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ನೆಲಮಂಗಲ ತಾಲೂಕು ಪಂಚಾಯಿತಿಯ ಇಒ ಬಿಂದು ಅವರನ್ನ ಕರೆ ಮಾಡಿದ್ರೆ ಅವರು ಕೂಡ ಸಂಪರ್ಕಕ್ಕೆ ಸಿಗ್ತಾನೇ ಇಲ್ಲ. ಪಾಪ ಗ್ರಾಮೀಣ ಭಾಗದ ಜನರು ಹಲವಾರು ಸಮಸ್ಯೆಗಳನ್ನ ಹೊತ್ಕೊಂಡು ಬೆಳಗ್ಗೆ ತಿಂಡಿಯೂ ಕೂಡ ತಿನ್ನದೆ ಪಿಡಿಒನ ಭೇಟಿಯಾಗಬೇಕು ಅಂತ ಬಂದಿರ್ತಾರೆ. ಆದ್ರೆ ಅವರಿಗೆ ಈ ಪಿಡಿಒ ದರ್ಶನವೇ ಕನಸಿನ ಮಾತಾಗ್ಬಿಟ್ಟಿದೆ. 11:30 ಮೇಡಮ್, ನಿಮಗೆ ಪ್ರಶ್ನೆ ಮಾಡ್ತಾ ಇರೋದು. ನಾವೊಬ್ಬರು ಮಾಧ್ಯಮದವರು. 11:30 ಆದರೂ ಇದುವರೆಗೂ ಪಿಡಿಒ ಬಂದಿಲ್ಲ. ನಿಮ್ಮ ಹೆಸರು ಮೇಡಮ್? ಸೆಕ್ರೆಟ್ರಿನಾ? ಮತ್ತೆ ಸೆಕ್ರೆಟ್ರಿ ಎಲ್ಲಿದ್ದಾರೆ? ಏನಂತ ಸರ್, 11:30 ಆಗಿದೆ, ಇದುವರೆಗೂ ಪಿಡಿಒ ಬಂದಿಲ್ಲ ಪಂಚಾಯತಿಗೆ. ಒಂದು ಕರೆ ಮಾಡಿ. ನಂಬರ್ ಕೊಡ್ತೀವಿ, ಮಾಡಿ ನೀವು ಮಾತಾಡಿ. ನಮ್ಮ ಫೋನ್ ಇಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸರ್ ನಿಮಗೆ ಕೇಳ್ತಾ ಇರೋದು. ಈಗ ಅದಕ್ಕೆ ಏನಂತ ಹೇಳಿದ್ರೆ, ನಾವೀಗ ಪತ್ರಿಕೆ ಮಾಧ್ಯಮದವರು ಅಂತ ಹೇಳಿದಾಗ ನಾವು ಫೋನ್ ಮಾಡಲಿಕ್ಕೆ ನಮ್ಮದೇ ಆದ ಕೆಲಸಗಳಿದ್ರೆ, ಆಫೀಸ್ ಕೆಲಸಗಳಿದ್ರೆ ನಾವು ಮಾಡ್ಬಿಡ್ತೀವಿ. ಓಕೆ. ಈಗ ನೀವೇನು ಮಾತಾಡೋದಾದ್ರೆ ಮಾತಾಡಿ. ಪಂಚಾಯತಿ ಬಂದು ಸಾರ್ವಜನಿಕರ ಸ್ವತ್ತು. ಕ್ಲಿಯರ್ ಮಾಡ್ಕೊಂಡು ಹೋಗೋಣ. ಎಷ್ಟು ಕಟ್ತೀರಿ ಹೇಳಿ, ತಿರ್ಗಾದ್ದು ಬಿಡಬೇಡಿ. ಬೆಲೆ ಊರೆಲ್ಲ ಒಂದು, ನಾವೊಬ್ರೊಂದು. ಯಾರೋ ತನ್ನ ತಾಟ್ ನಾಸ್ತಿಗೆ ನಮ್ದು ಅಂತ ಊರು ನಂಬರ್ ಗೊತ್ತಿರ್ತಾನೆ ನಡಿ ಕೊಡೋದ. ಇವಾಗ ನಾನು ಬಂದೆಲ್ಲ ನಿಮ್ಮಂಥವ್ರ ಕೂಲಿ ಮಾಡಿ ತಂದು ಇವ್ರಿಗೆ ಕಂದಾಯ ಕಟ್ಟಬೇಕು, ನೀರಿಂದ ಕಟ್ಟಬೇಕು. ಇವಾಗ ಅವ್ರು ಇರ್ತಾರೋ ನಾವು ಇವ್ರು ಇರ್ತಾರೋ ಅವ್ರು ಇರ್ತಾರೋ ನಂಬರ್ಗಳು. ಇವತ್ತು ತೊಟ್ಟಾರ ಕಿತ್ತಾಕೊಂಡು ಮುನ್ಸ್ಬಿಟ್ಟು ಒಂದೇ ಸರಿ. ಇವಾಗ ಪಿಡಿಒ ಬಂದಿಲ್ವಾ? ಎಲ್ಲಿ ಬಂದವ್ರು ಸರ್? 11:30 ಆಗಿದೆಯಲ್ಲ. ಯಾವಾಗ ಹೋಗ್ತಾರೋ ಯಾವಾಗ ಗೊತ್ತಾರೋ. ಇಲ್ಲಿ ಪಿಡಿಒ ಬರೋದೇ ಇಲ್ವಾ? ಇಲ್ಲ, ಯಾವಾಗ ಬರ್ತಾರೋ ಗೊತ್ತೇ ಇಲ್ಲ, ನೋಡೇ ಇಲ್ಲ, ಗೊತ್ತಿಲ್ಲ ಎಂತ ನಾನು ನೋಡೇ ಇಲ್ಲ. 3 ತಿಂಗಳಿಗೊಂದ್ಸಲಿ 2 ತಿಂಗಳಿಗೊಂದ್ಸಲಿನೇ ಬರ್ತಾರೋ.